ಏನಾಯ್ತು ಅರವಿಂದ್ ಅಮ್ಮನವ್ರಿಗೆ? ಯಾಕೆ ಈಗ ಆಯಾಸ ಮಾಡ್ಕೊತಿದ್ದಾರೆ? ಅಮ್ಮೋರೆ ಪುಣ್ಯ, ಅಮ್ಮೋರೆ, ಅಯ್ಯೋ ರಸ ತನ್ನ ಕೆಲಸ ಮಾಡ್ತಾ ಇದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಪ್ರಾಣ ಪಕ್ಷಿ ಹಾರೋಗುತ್ತೆ. ಅದಕ್ಕೆ ಸಾವು ಖಚಿತ. ನಿಲ್ಸು ಹಿರಣ್ಯ. ಅಷ್ಟಕ್ಕೂ ನೀನ್ ಯಾಕೆ ಬಂದಿದ್ಯಾ? ಯಾಕೆ ನಾದಸ್ವರ ಒತ್ತಿದ್ಯಾ? ನಿನಗ್ ಗೊತ್ತಿಲ್ವಾ ನಾದಸ್ವರ ಕೇಳಿಸ್ಕೊಂಡ್ರೆ ನಾಗಗಳು ಎಷ್ಟು ಕಷ್ಟಪಡುತ್ತೆ ಅಂತ? ನಿನಗ್ ಗೊತ್ತಿಲ್ವಾ ನಾದಸ್ವರ ಕೇಳಿದ್ರೆ ನಾಗ ಜಾತಿಗಳೇ ಭಯ ಪಡತ್ತೆ ಅಂತ? ಗೊತ್ತು. ಗೊತ್ತಿದ್ರು ಯಾಕೆ ಈ ರೀತಿ ಮಾಡಕ್ ಹೋದೆ? ಯಾಕೆ ನನ್ನನ್ನ ಇಲ್ಲಿ ಕರೆಸ್ಕೊಂಡೆ? ನಾಗರಾಜನ ಆಜ್ಞೆನ ಹೇಳೋದಕ್ಕೆ ಅಂತ ಕರ್ಸ್ಕೊಂಡೆ. ನಿಮ್ಮನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾದಸ್ವರನ ಪ್ರಯೋಗಿಸ್ದೆ. ನಿನ್ನ ಹತ್ರ ಮಾತಾಡೋಕೆ ಅಷ್ಟು ಸಮಯ ನನ್ಗಿಲ್ಲ. ಅರವಿಂದ ಪ್ರಾಣ ಅಪಾಯದಲ್ಲಿದೆ. ಆ ರಾಕ್ಷಸರು ವಿಷ ಪ್ರಯೋಗ ಮಾಡಿದ್ರು. ಆದ್ರೂ ನಾಗರಾಜ ಪದೇ ಪದೇ ಯಾಕೆ ಕಳಿಸ್ತಿದ್ದಾರೆ? ನಿಮ್ಮ ಮೇಲೆ ಅಭಿಮಾನ. ಮಹಾಪೌರ್ಣಮಿ ಮುಗಿದ್ಮೇಲೆ ನೀವು ಸಾಧಾರಣ ಸರ್ಪವಾಗಿ ಅಷ್ಟ ಕಷ್ಟಗಳನ್ನ ಅನುಭವಿಸ್ತೀರಾ ಅಂತ ಅವರಿಗೆ ತುಂಬಾ ಭಯ. ಅದಕ್ಕೆ ನಿಮ್ಗೆ ಹೇಳಿ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ನೀನ್ ಹೇಳಿದ್ ಮುಗಿತಾ? ಅಲ್ಲಿ ಅರವಿಂದ ಪ್ರಾಣ ತೆಗಿಬೇಕು ಅಂತ ಆ ಭದ್ರ ಪ್ರಯತ್ನ ಪಡ್ತಿದ್ರೆ ಕಾಪಾಡೋ ಅಷ್ಟ್ರಲ್ಲಿ ನಾದಸ್ವರ ನೂದಿ ನನ್ನನ್ನ ಶಕ್ತಿಹೀನವಾಗಿ ಮಾಡ್ದೆ. ನಾಳೆ ಏನಾದ್ರೂ ಆಗ್ಬಾರ್ದಾದ್ರೆ ಪುಣ್ಯನ್ ಪ್ರಾಣ ತೆಗೆದ್ಬಿಡ್ತಾರೆ. ನಿಮ್ ಜನ್ಮನ ಜೀವನನ ತ್ಯಾಗ ಮಾಡಬೇಡಿ. ಅರ್ಹತೆ ಇಲ್ದಿರೋಂಥವ್ರಿಗೆ ನಿಮ್ ಜೀವನನ ಬಲಿ ಕೊಡ್ತಿದ್ದೀರಾ. ನನ್ ಮಾತು ಕೇಳಿ, ನಮ್ ಲೋಕಕ್ಕೆ ವಾಪಸ್ ಹೋಗೋಣ. ಗಂಟ್ಲಲ್ಲಿ ವಿಷ, ಕಣ್ಣಲ್ಲಿ ದ್ವೇಷ, ಇದನ್ ಬಿಟ್ರೆ ಪ್ರೀತಿನೇ ಗೊತ್ತಿಲ್ದಿರೋ ನಾಗಗಳು ನಾವು. ಅಂಥದ್ರಲ್ಲಿ ನಾಗಮ್ಮನ್ಗೆ ಪ್ರಾಣ ಭಿಕ್ಷೆ ಕೊಟ್ಟು ಪುನರ್ಜನ್ಮ ಕೊಟ್ಟಿದ್ದಾರೆ. ಯಾರು ಅಂತ ಗೊತ್ತಾ? ಮಹಾದೇವಿ. ಗರುಡ ನಾಗ ಜಾತಿಗಳ ಮಧ್ಯೆ ವೈರತ್ವನ ದೂರ ಮಾಡಿ ಅವರಿಬ್ರಿಗೂ ಮದ್ವೆ ಮಾಡಿಸೋವರೆಗೂ ನಾನು ನಾಗಲೋಕಕ್ಕೆ ಬರಲ್ಲ. ಆದ್ರೆ ಭೂಮಿ ಮೇಲೆ ನೀವು ತುಂಬಾ ದಿನ ಇರಬೇಕು ಅಂತ ಅನ್ಕೊಂಡ್ರೆ ನಾಗಶಕ್ತಿಗಳನ್ನ ಕಡಿಮೆ ಬಳಸಬೇಕು. ಒಂದ್ ವೇಳೆ ಬೇಗ ಶಕ್ತಿಹೀನರಾದ್ರೆ ನಾಗಲೋಕಕ್ಕೆ ಬರೋದು ಖಚಿತ. ಇದು ಗೊತ್ತಿರ್ಲಿ. ಗೊತ್ತು. ಇನ್ ಮುಂದೆಯಿಂದ ಎಷ್ಟು ಕಡಿಮೆ ಆಗತ್ತೋ ಅಷ್ಟು ಶಕ್ತಿ ಪ್ರಯೋಗ ಮಾಡ್ತೀನಿ. ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ನಾಗಶಕ್ತಿನ ಬಳಸ್ತೀನಿ ಅಂತ ಆ ನಾಗರಾಜನಿಗೆ ಹೋಗಿ ಹೇಳು. ಸರಿ. ಅಮ್ಮ, 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 ಏನಾಯ್ತಮ್ಮ? ಅಮ್ಮ, 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 ಪುಣ್ಯ, ಅಮ್ಮಂಗೆ ಏನಾಯ್ತು? ಏನಕ್ಕೆ ರಕ್ತ ಕಕ್ತಾ ಇದ್ದಾರೆ? ಗೊತ್ತಾಗ್ತಿಲ್ಲ. ಕೊನೆಗೂ ನನ್ನ ಆಸೆ ಇವತ್ತಿಗೆ ಈಡೇರ್ತು. ಪುಣ್ಯ ಇಷ್ಟು ದಿನಗಳಾದ್ಮೇಲೆ ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಪರ್ಣಿಕಾ, ಈಗ ನಿನ್ನಾಟ ನೀನು ಶುರು ಮಾಡ್ಕೊ. ಅಮ್ಮ, ರಕ್ತ ಏನಕ್ಕೆ ಕಕ್ತಾ ಇದ್ದೀರಾ? ಅಮ್ಮಂಗೆ ಏನಾಯ್ತು ಪುಣ್ಯ? ಏನು ಅರ್ಥ ಆಗ್ತಿಲ್ಲ. ಅಮ್ಮೋರೆ, ಅಮ್ಮೋರೆ, ಅಯ್ಯೋ ಅಮ್ಮ, ನನಗೆ ಅರ್ಥ ಆಯ್ತು. ಈ ರಾಕ್ಷಸಿನೇ ಅತ್ತೆನ ಸಾಯಿಸ್ಬೇಕು ಅಂತ ನೋಡಿದಾಳೆ. ಬಿಡು, ಬಿಡ. ಏನ ಮಾತಾಡ್ತಿದ್ಯಾ? ಪುಣ್ಯ ಅಮ್ಮನ್ ಸಾಯಿಸೋದಂದ್ರೇನು?
ಇನ್ನು ಯಾಕೆ ನಾಟಕ ಮಾಡ್ತಿದ್ಯಾ? ಹೇಳು, ಆ ಔಷಧಿಲಿ ಏನ್ ಹಾಕಿದೆ? ಯಾಕೆ ನಮ್ಮ ಅತ್ತೆನ ಸಾಯಿಸ್ಬೇಕು ಅಂತ ನೋಡ್ದೆ? ಹೇಳು. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ಮಾಡಿದ್ಯೆ? ಪುಣ್ಯ, ಯಾಕೆ ನನ್ನ ಅತ್ತೆನ ಸಾಯಿಸ್ಬೇಕು ಅಂತ ನೋಡ್ದೆ? ಹೇಳು. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಪುಣ್ಯ, ಪರ್ಣಿಕಾ, ಬಿಡು ಬಿಡು ಪರ್ಣಿಕಾ. ಪರ್ಣಿಕಾ, ಹೇಳು ನನ್ ಕೇಳೆ. ಬಿಡು ಪರ್ಣಿಕಾ, ಬಿಡು ಬಿಡು ಅಂತ ಅಲ್ವಾ? ನನ್ನ ತಡಿಬೇಡ ಭಾವ. ಇವಳಂಥ ನಂಬಿಕೆ ದ್ರೋಹಿನ ಸಾಯಿಸಿಬಿಡ್ಬೇಕು. ನಿನ್ನ ಬಿಡು. ಪರ್ಣಿಕಾ, ಬಿಡು ಪರ್ಣಿಕಾ. ಹೇಯ್! ಯಾರೇ ನಂಬಿಕೆ ದ್ರೋಹಿ? ಅಮ್ಮ ರಕ್ತ ಕಕ್ಕೋದಕ್ಕೆ ಇವಳೆ ಕಾರಣ ಅಂತ ನಿಂಗೆ ಹೇಗೆ ಗೊತ್ತು? ಅನಿರುದ್ಧ್, ಸ್ವಲ್ಪನೂ ನಾಚಿಕೆ ಇಲ್ವೇನೋ? ಇಲ್ಲಿ ನಿನ್ ತಾಯಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ಅದಕ್ಕೆ ಕಾರಣ ಈಗ ಇವಳು ಕೊಟ್ಟಿರೋ ಔಷಧಿ ಅಂತ ನಿನ್ ಗೊತ್ತಿದ್ರು ಕೂಡ ಇವಳನ್ನ ಸಾಯಿಸೋದ್ ಬಿಟ್ಟು ನನ್ ಮಗಳ ಮೇಲೆ ಕೈ ಮಾಡ್ತಾ ಇದ್ಯಾ? ಅಷ್ಟಕ್ಕೂ ಇವಳು ಹೊಡಿಬೇಕಾಗಿದ್ದು ಅವಳಲ್ವೋ ನಿನ್ನ? ಅತ್ತೆ! ಹೌದು, ಅತ್ತೆನೆ ಮಾತಾಡ್ತಾ ಇರೋದು. ಅಲ್ಲಿ ಸಾಯ್ತಾ ಇರೋದು ನಿಮ್ಮಮ್ಮ, ಅವ್ರನ್ನ ಸಾಯಿಸಿದ್ದು ಈ ಪುಣ್ಯ. ನಿನಗ್ ದಮ್ ಇದ್ದು ಗಂಡ್ಸಾಗಿದ್ರೆ ಮೊದ್ಲು ಇವಳು ಬಾಯಿಂದ ನಿಜಾನ ಹೇಳ್ಸು. ಇಲ್ಲ ಅಂದ್ರೆ ಅವಳು ಕೊಟ್ಟಿದ್ದು ವಿಷ ಅಲ್ಲ ಅಂತ ನೀನ್ ಪ್ರೂವ್ ಮಾಡಿ ತೋರ್ಸು. ನಿಲ್ಲಿಸ್ತೀರಾ? ಇಷ್ಟಕ್ಕೂ ನೀವು ಮನುಷ್ಯನ? ಒಬ್ಬ ವ್ಯಕ್ತಿ ಸಾಯೋ ಸ್ಥಿತಿಲಿದ್ರೆ ಕಾಪಾಡೋ ಪ್ರಯತ್ನ ಮಾಡ್ದೆ ಹೀಗೆ ಜಗಳ ಮಾಡೋದಕ್ಕೆ ನಿಮಗ್ ಬುದ್ಧಿ ಇಲ್ವಾ? ನೋಡಿದ್ಯಮ್ಮ, ನಮಗೆ ಬುದ್ಧಿ ಇಲ್ವಂತೆ. ನಾವಷ್ಟಕ್ಕೂ ಮನುಷ್ಯರೇ ಅಲ್ವಂತೆ. ಮನುಷ್ಯರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದವಳು ಮಾತ್ರ ಮಹಾನುಭಾವಿ ಅಂತೆ. ನಿನಗೆ ಈಗ ಅಲ್ವೇ ನಿನ್ನ? ಏಯ್ ಪರ್ಣಿಕಾ, ಪರ್ಣಿಕಾ! ನನ್ ಭಾವನನ್ನ ಹೊಡೆದು ಸಾಯಿಸಿದ್ರು ಪರವಾಗಿಲ್ಲ, ಇವತ್ತು ನಿನ್ನ ಸಾಯಿಸ್ತೀನಿ. ಹೇಳು, ನನ್ನ ಅತ್ತೆನ ಬದುಕಿಸ್ತ್ಯಾ ಅಥವಾ ನನ್ನ ಕೈಯಿಂದ ಸಾಯ್ತ್ಯಾ? ಹೇಳು, ನನ್ನ ಅತ್ತೆನ ಬದುಕಿಸ್ತ್ಯಾ ಇಲ್ವಾ? ಹೇಳು. ಹೇಯ್, ಪರ್ಣಿಕಾ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಈ ತರ ಹುಚ್ಚಾಟದಿಂದ ಇನ್ನೂ ಟೆನ್ಷನ್ ಕೊಡ್ಬೇಡ ಪ್ಲೀಸ್. ನನ್ ಕೇಳಲ್ಲ ಭಾವ. ನಿನ್ ಕೈಯಿಂದ ಇವತ್ ನಾನ್ ಸಾಯ್ಬೇಕು, ಇಲ್ಲ ನನ್ನ ಕೈಯಿಂದ ಇವಳು ಸಾಯ್ಬೇಕು? ಹೇಳು. ನಮ್ಮ ಅತ್ತೆನ್ ಬದುಕಿಸ್ತೀಯೋ ಇಲ್ವೋ? ಪರ್ಣಿಕಾ! ಹೇಳು. ನಮ್ಮ ಅತ್ತೆನ್ ಬದುಕಿಸ್ತೀಯೋ ಇಲ್ವೋ? ಪರ್ಣಿಕಾ, ಸುಮ್ಮನೆ ಇರ್ತೀಯಾ? ಪರ್ಣಿಕಾ, ಬಿಡು ಪರ್ಣಿಕಾ, ಪರ್ಣಿಕಾ. ಆವೇಶ ಪಡ್ಬೇಡ್ವೆ. ಪರ್ಣಿಕಾ, ಮಾಡ್ಕೋ. ಅವಳೇನಾದ್ರು ಸತ್ತು ಹೋದ್ರೆ ಆ ಆರೋಪ ನಿನ್ ಮೇಲೆ ಬರುತ್ತೆ ಕಣೆ. ಅತ್ತೆ, ನೀವು ಬಿಡಕ್ ಹೇಳ್ತಾ ಇದ್ದೀರಾ ಅಥವಾ ಪುಣ್ಯನ್ ಸಾಯಿಸೋದಕ್ಕೆ ಐಡಿಯಾ ಕೊಡ್ತಾ ಇದ್ದೀರಾ? ಅಯ್ಯೋ ಅವಳು ಕೋಪ ಕಮ್ಮಿ ಮಾಡ್ಕೋತ ಈ ರೀತಿ ಹೇಳ್ತಾ ಇದೀನಿ ಅನಿರುದ್ಧ್. ಪರ್ಣಿಕಾ, ಬೇಡ, ಬಿಟ್ಬಿಡಮ್ಮ. ಪರ್ಣಿಕಾ, ಬಿಡು. ನನ್ ಬಿಡಲ್ಲಮ್ಮ, ನಾನ್ ಇವತ್ತು ಬಿಡಲ್ಲ. ಇವಳು ಸಾಯ್ಬೇಕು. ಬಿಡು ಪರ್ಣಿಕಾ. ಪರ್ಣಿಕಾ, ಅಯ್ಯೋ ನಿಮ್ಮೆಲ್ರಿಗೂ ಹುಚ್ಚ ಹಿಡ್ದಿದ್ಯಾ? ಅಲ್ಲ, ಅರವಿಂದ್ ಅಮ್ಮನವ್ರನ್ನ ನಾನ್ ಯಾಕೆ ಸಾಯಿಸ್ಬೇಕು ಅನ್ಕೊಳ್ಳಿ? ಯಾಕೆ ಅಂದ್ರೆ ಅತ್ತೆಗೇನಾದ್ರೂ ಪ್ರಜ್ಞೆ ಬಂದ್ರೆ ಅವ್ರಿಗೆ ಹೊಡೆದಿದ್ ನೀನೇ ಅಂತ ನಮ್ಮೆಲ್ರಿಗೂ ಹೇಳ್ತಾರೆ ಅನ್ನೋ ಕಾರಣಕ್ಕೆ. ಆ ನಿಜ ಗೊತ್ತಾದ್ರೆ ನಮ್ಮ ಅಳಿಯಾನೆ ನಿನ್ನ ತುಂಡು ತುಂಡ ಕತ್ತರಿಸಿ ಬಿಸಾಕ್ತಾನ. ಅದಕ್ಕೆ ನಾನು ಬಯಸೋದ್ ಕೂಡ ಅದನ್ನೇ. ಅರವಿಂದ್ ಅಮ್ಮನಿಗೆ ಪ್ರಜ್ಞೆ ಬರ್ಬೇಕು, ಅವ್ರಿಗೆ ಹೊಡೆದವ್ರು ಯಾರು ಅಂತ ಹೇಳ್ಬೇಕು. ಅನಿರುದ್ಧ ಅವ್ರನ್ನ ಸಾಯಿಸ್ಬೇಕು, ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಅದಕ್ಕೋಸ್ಕರನೇ, ಆ ದಿನಕ್ಕೋಸ್ಕರನೇ ನಾನು ಹಗಲು ರಾತ್ರಿ ಎಂದೇ ವೈದ್ಯ ಮಾಡ್ತಿರೋದು. ನೀನು ಮಾಡಿರೋದು ಚಿಕಿತ್ಸೆನೇ ಆಗಿದ್ರೆ ರೋಗ ವಾಸಿ ಆಗುತ್ತೆ ಹೊರತು ಈ ರೀತಿ ಬಾಯಿಂದ ರಕ್ತ ಯಾಕೆ ಬರುತ್ತೆ? ಇಷ್ಟೊತ್ತರೆಗೂ ಚೆನ್ನಾಗಿದ್ದ ನಮ್ಮ ಅತ್ತಿಗೆ ಇವಾಗ ಯಾಕೆ ಈ ರೀತಿ ಆಡ್ತಿದ್ದಾರೆ? ಅದು ಗೊತ್ತಿದ್ರೆ ನಿಮ್ ಬಾಯಿಗೆ ಸಿಕ್ಕಾಕೊಳ್ಳೋ ಕರ್ಮ ನನಗೆ ಯಾಕೆ ಬರ್ಬೇಕಿತ್ತು? ನಿಜ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದ್ಲು ಅರವಿಂದ್ ಅಮ್ಮನ ಪೈಡಮ್ಮ ತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅನಿರುದ್ಧ್, ನಡಿ, ಕರ್ಕೊಂಡು ಹೋಗೋಣ. ಸರಿ ಪುಣ್ಯ, ಕರ್ಕೊಂಡು ಹೋಗೋಣ. ಅಮ್ಮ, ಚೌಡಮ್ಮ ತಾಯಿ ಹತ್ರ ಕರ್ಕೊಂಡೋದ್ರೆ ಹೇಗಾದ್ರೂ ಮಾಡಿ ನಿಜನ ಬಾಯಿ ಬಿಡಿಸ್ತಾಳೆ. ಅವಾಗೆಲ್ಲರೂ ನಂಬುಡಿಕೆ ಬಂದ್ಬಿಡುತ್ತೆ. ನಮ್ಮ ಅತ್ತಿಗೆನಲ್ಲಿ ಕರ್ಕೊಂಡು ಹೋಗ್ದಿರೋಗ್ ನಾವು ನೋಡ್ಕೋಬೇಕು. ಅನಿರುದ್ಧ್, ಬೇಡ, ನಮ್ಮ ಅತ್ತಿಗೆ ಇಲ್ಲಿಂದ ಕರ್ಕೊಂಡು ಹೋಗಕ್ ನಾನ್ ಬಿಡಲ್ಲ. ಯಾಕೆ ಬಿಡಲ್ಲ? ನಿನಗ್ ಗೊತ್ತಿಲ್ಲ ಭಾವ, ಇವಳೊಬ್ಳು ದೊಡ್ಡ ಮಾಯಗಾತಿ. ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ಮಾಯ ಮಾಡಿ ಆ ಆರೋಪನ ನನ್ನ ಮೇಲೆ ಹಾಕಿದ್ಲು. ಹಾಗಂತ
ಅಮ್ಮನ್ನ ಇಲ್ಲೇ ಇರಿಸಿ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನೀವು ಅನ್ಕೊಂಡಿರೋ ರೀತಿ ಪುಣ್ಯ ಕೆಟ್ಟವಳಲ್ಲ, ನಿಮ್ಮೇಲೆ ಆರೋಪ ಹಾಕೋದಕ್ಕೆ. ನಾನು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡಿ. ನಾನು ಒಪ್ಪಲ್ಲ ಭಾವ. ಹೇಯ್ ಅನಿರುದ್ಧ್, ಅತ್ತೆ, ಸಾವು ಬದುಕಿನ ನಡುವೆ ಹೋರಾಡ್ತಿರೋ ನನ್ನ ಅಮ್ಮನ ಪ್ರಾಣದ ಜೊತೆ ಆಟ ಆಡಿದ್ರೆ ಯಾರನ್ನೂ ಬಿಡಲ್ಲ. ನನ್ನ ತಡಿಬೇಡಿ. ನನ್ನೇ ಹೆದರ್ಸ್ತೀಯನೋ? ನನಗೆ ಎದುರು ಮಾತಾಡ್ತೀಯಾ? ಮಾಡ್ತೀನಿರ. ಈ ಅತ್ತೆನೇ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಿ ಆ ಪುಣ್ಯ ನನ್ನ ಕೈಯಾರೆ ಸಾಯಿಸ್ತೀನಿ. ಅಣ್ಣ, ನಿನ್ನ ಕತ್ತಿ ಇನ್ನೊಂದ್ಸಲ ರಕ್ತದ ರುಚಿ ನೋಡುತ್ತೆ. ಹೇಳು ಭದ್ರ. ಅಣ್ಣ, ಅತ್ಗೆ ರಕ್ತದ ವಾಂತಿ ಮಾಡ್ಕೋತಾ ಇದ್ದಾಳೆ. ಏನ್ ಭದ್ರ ನೀನ್ ಹೇಳ್ತಿರೋದು? ನಮ್ಮ ಒಳ್ಳೆತನಕ್ಕೆ ಮೋಸ ಆಗಿದೆ ಅಣ್ಣ. ನಿನ್ನ ಒಳ್ಳೆತನಕ್ಕೆ ನಂಬಿಕೆ ದ್ರೋಹ ಆಗಿದೆ. ಕಥೆ ಹೇಳ್ಬೇಡ ಭದ್ರ, ಕೇಳೋ ತಾಳ್ಮೆ ನನಗಿಲ್ಲ. ನೇರವಾಗಿ ಹೇಳು, ನಿನ್ನ ಅತ್ತಿಗೆ ಏನಾಯ್ತು? ಆ ಪುಣ್ಯ ಅತ್ಗೆಗೆ ವಿಷ ಹಾಕಿದಾಳಣ್ಣ. ವಿಷನ? ಹೌದಣ್ಣ. ಅತ್ಗೆಗೆ ಪ್ರಜ್ಞೆ ಬಂದ್ರೆ ನಿಜ ಹೇಳ್ತಾರೆ ಅಂತ, ಅವರು ಎದ್ಮೇಲೆ ಪುಣ್ಯ ಹೆಸರು ಹೇಳ್ತಾಳೆ ಅಂತ, ಅವರು ಶಾಶ್ವತವಾಗಿ ಕಣ್ಮುಚ್ಚಬೇಕು ಅಂತ ಔಷಧಿಯಲ್ಲಿ ವಿಷ ಹಾಕಿದಾಳೆ. ಭದ್ರ, ಅದ್ಯಾಕ್ ಪುಣ್ಯ ಮೇಲೆ ಅನುಮಾನ ಪಡ್ತಿದ್ಯಾ? ಅಬ್ಬಾ, ಈ ಥರ ಎಲ್ಲ ಡೌಟ್ಗಳು ನಿನಗೆ ಬರೋದಣ್ಣ. ಪುಣ್ಯ ವಿಷ ಕೊಡ್ತಿದ್ದಾಗೆ ನಿನ್ನ ಅತ್ತಿಗೆ ಬಾಯಿಯಲ್ಲಿ ರಕ್ತ ಬರ್ತಿದೆ ಅಂತ ನಿನ್ಗೆ ಹೇಗೆ ಗೊತ್ತು? ಯಾಕೆ? ರೋಗದಿಂದನೇ ರಕ್ತ ಬರ್ತಿರ್ಬೋದಲ್ವಾ? ಅಮ್ಮ, ಅಣ್ಣನಿಗೆ ಅನುಮಾನ ಬರ್ತದೆ. ಅನಿರುದ್ಧ್ ಪಕ್ಕನೇ ಇದ್ದಾನಲ್ವಾ? ತನ್ನ ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಆಗಿರ್ಬೇಕಾದ್ರೆ ಪುಣ್ಯ ಹೇಗೆ ವಿಷ ಕೊಡ್ತಾಳೆ? ಅದೇ ಅಣ್ಣ ಅವಳ ಬುದ್ಧಿ. ಅನಿರುದ್ಧನ ತನ್ನ ಮಾತಲ್ಲೇ ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅವಳು ಹೇಳೋ ಹಾಗೆ ಅವನು ಮಾಡೋ ಹಾಗೆ ತನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾಳೆ. ಸಮಯ ನೋಡಿ ವಿಷನ ಬೆರೆಸಿದಾಳೆ. ಈಗ ನಿನ್ನ ಅತ್ತಿಗೆ ಹೇಗಿದ್ದಾಳೆ? ತನ್ನ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾರಣ್ಣ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ಕರಳು ಕಿತ್ತು ಬರುತ್ತೆ. ಇವಾಗಲೇ ಚೌಡಮ್ಮ ದೇವಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ. ಚೌಡಮ್ಮ ತಾಯಿ ಗುಡಿಗ? ಯಾಕೆ? ಇನ್ನೇನಿಕ್ಕೆ, ಕೊನೆಗೂ ಆ ದೇವ್ರ ಕೈಯಲ್ಲೂ ನಮ್ಮ ಅತ್ತಿಗೆನ ಕಾಪಾಡಕ್ಕಾಗಲ್ಲ ಅಂತ ಹೇಳಿ ನೀನು ನಾನು ನಂಬೋ ಹಾಗೆ ಮಾಡಿ ಎಲ್ಲ ಮಾಡಿದ್ದು ಆ ದೇವ್ರೆ ಅಂತ ಆರೋಪ ಮಾಡೋದಕ್ಕೆ. ಭದ್ರಾ, ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಇವಾಗ ಇಲ್ಲಿಗೆ ಬಂದ್ರೆ ನಿನಗೆ ಗೊತ್ತಾಗುತ್ತಲ್ವಾ ಅಣ್ಣ ಯಾರು ನಿಜವಾದ ಅಪರಾಧಿ ಅಂತ. ಬೇಗ ಬಾ. ಬರ್ತಿದ್ದೀನಿ ಭದ್ರಾ, ಅತಿಗೆನ ಹುಷಾರಾಗಿ ನೋಡ್ಕೋ. ಬಾ ಅಣ್ಣ, ನಿನ್ನ ಅನುಮಾನನೆಲ್ಲ ನಿರೂಪಿಸಿ ಆ ಪುಣ್ಯನೇ ಇಷ್ಟಕ್ಕೆಲ್ಲ ಕಾರಣ ಅಂತ ತೋರಿಸಿ ನಿನ್ನ ಕೈಯಿಂದನೇ ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭದ್ರಾವತಿನೇ ಅಲ್ಲ. ಅಮ್ಮ 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 ನೋಡ್ರಮ್ಮ, ಅಮ್ಮ 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 ನೋಡ್ರಮ್ಮ, ಪುಣ್ಯ ಪುಣ್ಯ ಅಮ್ಮ ಅಮ್ಮ ಅಮ್ಮ. ಅನಿರುದ್ಧ್, ಏನೂ ಆಗಲ್ಲ. ಅರವಿಂದ್ ಅಮ್ಮನಿಗೆ ಎದುರಾಗಿರೋ ಪ್ರಾಣಾಪಾಯಕ್ಕೆ ಕಾರಣ ವೈದ್ಯನೇ ಆಗಿದ್ರೆ ಧನ್ವಂತ್ರಿ ಎಲೆಗಳಿಗೆ ಅರವಿಂದ್ ಅಮ್ಮನ ಪ್ರಾಣ ಉಳಿಸೋ ಶಕ್ತಿ ಇದೆ. ನಡಿ ಹೋಗೋಣ. ನಿಲ್ಸು. ಮಾಡಿರೋ ಚಿಕಿತ್ಸೆ ಸರಿ ಆಗ್ಲಿಲ್ವಾ? ಔಷಧಿ ಕೊಟ್ಟು ಸಾಯಿಸ್ಬೇಕು ಅಂತಿದ್ಯಾ? ನನ್ ಮಾವಯ್ಯ ಬರ್ತಿದಾರ್ ಕಣೆ. ನಿನ್ನ ತುಂಡು ತುಂಡ ಕತ್ತರಿಸಾಕ್ತಾರೆ. ಅನಾವಶ್ಯಕವಾಗಿ ಜಗಳ ಮಾಡಿ ಅವ್ರ ಪ್ರಾಣಕ್ಕೆ ಕುತ್ತು ತರಬೇಡ ಪರ್ಣಿಕಾ. ನನಗ್ ನಿನ್ ಮೇಲೆ ನಂಬಿಕೆ ಇಲ್ಲ. ನನಗಿದೆ, ಮಾಡೆ. ನಿನ್ನ ಪ್ರಯತ್ನದಿಂದ ನಮ್ಮತ್ತೆ ರಕ್ತವಾಂತಿ ಮಾಡ್ತಿದ್ದಾರೆ. ಅವ್ರ ಪ್ರಾಣ ಏನಾದ್ರೂ ಹೋದ್ರೆ ನೀನ್ ರಕ್ತ ಕಕ್ಬೇಕಾಗುತ್ತೆ. ಅನಿರುದ್ಧ್, ಧನ್ವಂತ್ರಿ ಎಲೆಗಳಿಗೆ ಅರವಿಂದ್ ಅಮ್ಮನ ಪ್ರಾಣ ಕಾಪಾಡೋ ಶಕ್ತಿ ಇದೆ. ನಡಿ ಹೋಗೋಣ. ಮೂಲಿಕೆ ತರಕ್ ಹೋಗ್ತಿದ್ಯಾ ಅಥವಾ ಅಲ್ಲಿಂದನೇ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಏನು ಒಳ್ಳೆ ರೀತಿಯಲ್ಲಿ ಯೋಚಿಸೋದೇ ಇಲ್ವಾ? ಓಡ್ ಹೋಗೋ ಯೋಚನೆ ಇದ್ರೆ ಇಷ್ಟು ದೂರ ಬರ್ತಿರ್ಲಿಲ್ಲ, ಇಷ್ಟೊಂದು ಕಷ್ಟನೂ ತಗೋತಿರ್ಲಿಲ್ಲ. ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೋಬೇಡ. ನಡಿ ಅನಿರುದ್ಧ್. ಪರಮೇಶ್ವರ, ನೀನೇ ದಿಕ್ಕು. ಇವತ್ತಿನ ದಿನ ನಿನಗೆ ಕಡೆ ದಿನ. ನಿನ್ನನ್ನಿವತ್ತು ಈ ಚೌಡಮ್ಮ ತಾಯಿಗೆ ಬಲಿ ಕೊಡ್ತೀನಿ.
ಪುಣ್ಯ ಹುಷಾರು ಪುಣ್ಯ. ಇದಾ ಇದಲ್ಲ. ಧನ್ವಂತರಿ ಮೂಲಿಕೆ ಸಿಗುತ್ತೆ ಅಂತ್ಯ ಪುಣ್ಯ? ಖಂಡಿತವಾಗ್ಲೂ ಅನಿರುದ್ಧ್, ಈ ಕಾಡಲ್ಲಿ ಖಂಡಿತ ಸಿಗುತ್ತೆ. ಭಯ ಆಗ್ತಿದೆ ಪುಣ್ಯ. ಅಮ್ಮಂಗೇನಾದ್ರಾದ್ರೆ ನಾನು ಬದುಕಿದ್ರು ಸತ್ತ ಹಾಗೆ. ಅಯ್ಯೋ ಅನಿರುದ್ಧ್, ಧೈರ್ಯವಾಗಿರು. ಅರವಿಂದ್ ಅಮ್ಮನಿಗೆ ಏನೂ ಆಗಲ್ಲ. ನಂಬಿಕೆ ಇಟ್ಟು ಮುಂದಿನ ಹೆಜ್ಜೆ ಇಡು. ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಫಲಿಸುತ್ತೆ. ಸಾಕು ಪುಣ್ಯ, ಇಷ್ಟು ಹೇಳ್ತೀಯಲ್ಲ ಸಾಕು. ನಂಗೆ 100 ಆನೆ ಬಲ ಬಂದಂಗಾಯ್ತು. ಅಮ್ಮಂಗೇನು ಆಗಲ್ಲ ಅನ್ನೋ ನಂಬಿಕೆ ಬರ್ತಾ ಇದೆ. ಒಳ್ಳೆಯವರಿಗೆ ಆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ ಅನಿರುದ್ಧ್. ಅರವಿಂದ್ ಅಮ್ಮ ಮಹಾತಾಯಿ. ಆ ತಾಯಿ 100 ಕಾಲ ಸುಖವಾಗಿ ಬಾಳ್ತಾರೆ. ಕಾಪಾಡ್ಕೋಬೇಕು ಪುಣ್ಯ, ಕಾಪಾಡ್ಕೋಬೇಕು. ನಡಿ, ಈ ಕಾಡಿನ ಮೂಲೆ ಮೂಲೆಯಲ್ಲೂ ಹುಡ್ಕೋಣ. ನಡಿ. ಅನಿರುದ್ಧ್, ಒಂದ್ಸಲ ಆ ಕಡೆ ನೋಡು. ಪರಮೇಶ್ವರ, ಬಾ. ಅವ್ರನ್ನ ಕೇಳಿದ್ರೆ ಅವರೇ ಏನೋ ಒಂದ್ ದಾರಿ ತೋರಿಸ್ತಾರೆ. ಬಾ. ಪರಮೇಶ್ವರ, ಪಾರ್ವತಿ ಪ್ರಾಣನಾಥ, ಜಗತ್ ರಕ್ಷಕ ನೀನು, ಸ್ಮಶಾನವಾಸಿ ನೀನು, ನಾಗಭೂಷಣ ನೀನು, ಮೃತ್ಯುವನ್ನೇ ಮೆಟ್ಟಿ ನಿಂತವನು ನೀನು. ಅಕಾಲ ಮೃತ್ಯುವಿನಿಂದ ಅರವಿಂದಮ್ಮನ್ನ ಕಾಪಾಡೋ ಭಾರ ನಿಂದೆ ಸ್ವಾಮಿ. ದಯವಿಟ್ಟು ಆ ಧನ್ವಂತರಿ ಮರನ ತೋರ್ಸು ಸ್ವಾಮಿ, ತೋರ್ಸು. ಅನಿರುದ್ಧ್, ಇದೆ ಧನ್ವಂತರಿ ಎಲೆ. ಅಂದ್ರೆ ಆ ಮೂಲಿಕೆ ಇಲ್ಲೇ ಎಲ್ಲೋ ಇದೆ. ಬಾ ಪುಣ್ಯ. ಅನಿರುದ್ಧ್, ಅಲ್ಲೋಡು, ಧನ್ವಂತರಿ ಮರ. ನಡಿ. ಇದೆ ಧನ್ವಂತರಿ ಮರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರೆ ಅಮೃತ ಕಳಶ ಹಸ್ತಾಯೇ ನಮಃ ಸರ್ವಮಯ ವಿನಾಶನಾಯ ತ್ರಿಲೋಕನಾಥಂ ಶ್ರೀ ಮಹಾವಿಷ್ಣುವೇ ನಮಃ. ಅನಿರುದ್ಧ್, ಮರ ಹತ್ತಿ ಎಲೆ ಕೇಳು. ಸರಿ ಪುಣ್ಯ.
ಏನಾಯ್ತು ಏನಾಯ್ತು? ಏನೋ ಗೊತ್ತಿಲ್ಲ ಪುಣ್ಯ, ಯಾರೋ ತಳ್ದಂಗಾಯ್ತು. ಇರು, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ.